ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಸೇರಿ ಕೆಲವರ ಜಾಮೀನು ರದ್ದಾಗಿ ಮತ್ತೆ ಪರಪ್ಪನ ಅಗ್ರಹಾರದ ಜೈಲು ಸೇರಿದ್ದಾರೆ. ಈಗ ಮತ್ತೆ ಪೊಲೀಸರು ಕೆಲವೊಂದಿಷ್ಟು ಜನರ ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. 5 ಆರೋಪಿಗಳ ಬೇಲ್ ರದ್ದತಿಗೆ ಹೈಕೋರ್ಟ್ನ ಮೊರೆ. ವಿನಯ್, ನಂದೀಶ್, ಧನರಾಜ್, ಪವನ್, ರಾಘವೇಂದ್ರ ಈ 5 ಬೇಲ್ ರದ್ದತಿಗೂ ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಹೈಕೋರ್ಟ್ನಿಂದ 5 ಆರೋಪಿಗಳಿಗೂ ಕೂಡ ನೋಟಿಸ್ ಸರ್ವ್ ಮಾಡುವಂತಹ ಕೆಲಸ ಆಗಿದೆ. ನೋಟಿಸನ್ನು ಪಡೆಯೋದಕ್ಕೆ A10 ವಿನಯ್, A5 ನಂದೀಶ್ ಮೀನಾಮೇಷವನ್ನು ಎಣಿಸ್ತಿದಾರಂತೆ. ಕೋರ್ಟ್ ನೋಟಿಸನ್ನು ಸ್ವೀಕರಿಸಿದೆ ಆರೋಪಿಗಳು ಕಳ್ಳಾಟವನ್ನು ಮಾಡ್ತಿದಾರಂತೆ. ಯಾಕೆಂದ್ರೆ ನೋಟಿಸ್ ರಿಸೀವ್ ಮಾಡಿಬಿಟ್ರೆ ದರ್ಶನು, ಪವಿತ್ರ ಗೌಡ ಸೇರಿದಂತೆ ಈಗ ಒಂದು 6-7 ಜನರದ್ದು ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋಗ್ಬಿಟ್ರಲ್ಲ, ಹಂಗೂ ನಮ್ಮ ಬೇಲ್ ರದ್ದಾಗುತ್ತೆ, ನಾವು ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ, ಮತ್ತೆ ನರಕ ನೋಡಬೇಕಾಗುತ್ತೆ ಅನ್ನುವಂತಹ ಆತಂಕ ಇದೆಯಂತೆ. ನೋಟಿಸನ್ನು ಸ್ವೀಕರಿಸದೇ ಇರಲಿ, ಕೋರ್ಟ್ನ ಪ್ರಕ್ರಿಯೆಗಳೇನಿರುತ್ತೆ ಅದರಲ್ಲಿ ಭಾಗಿಯಾಗಲೇಬೇಕಾಗುತ್ತೆ. ನೋಡೋಣ ಈಗ ಪೊಲೀಸರು ಏನು ಮಾಡ್ತಾರೆ ಅಂಥೇಳಿ.